నువ్వు శిఖర ముంబై గుడి గంటల కోవెలలో ఇలాగా నిలిచావు ತಾರೆಗೆ ಮಿನುಕೋ ಬೆಳಕಿಗೆ ಬಿರುಸೋ ಬಾಣವೋ ಓಂ ಶಕ್ತಿ ಪರಾಶಕ್ತಿ ನಮ್ಮ ವಾಪಸಂದ್ರ ಚಿಕ್ಕಬಳ್ಳಾಪುರ. ನಾವು ಒಂದು 12 ವರ್ಷದಿಂದ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಂಜುಳಮ್ಮ ಅಂತ. ನಮ್ಮದೊಂದು 40 ಬಸ್ ಹೋಗುತ್ತೆ. ಫಸ್ಟ್ ಎಲ್ಲ 1 ಬಸ್ ಹೋಗ್ತಾ ಇತ್ತು, ಆಮೇಲೆ 2 ಬಸ್ ಆಯ್ತು,
ಆಮೇಲೆ 3 ಬಸ್ ಆಯ್ತು. ಹಂಗಂಗೆ ನಮ್ಮ ಅಕ್ಕವರೆಲ್ಲಾನು ಇವರೆಲ್ಲ ಸೇರಿ ನನ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಇವಕ್ಕೂ ನಾನ್ ಮಾಡ್ತಾನೆ ಇದ್ದೀನಿ. ಆ ಅಮ್ಮನ್ ಸಂಕಲ್ಪ ನಮ್ಗೆ ಯಾವಾಗೂನು ಆಶೀರ್ವಾದ ಇರ್ಲಿ ಅಂತ. ಏನ್ ಪೂಜೆ ಮಾಡಿದ್ರಿ ಇವತ್ತು? ಸರ್ ಓಂ ಶಕ್ತಿ ಇದು ಗಂಜಿ ಪೂಜೆ ಮಾಡ್ರಿ. ಗಂಜಿ ಪೂಜೆ ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಇದು ಹೋಗ್ತೀವಿ, ಅಮಾಸೆಗೂ ಹೋಗ್ತೀವಿ. ಇಲ್ಲಿ ಎಲ್ಲಾನು ಮಕ್ಳಿಲ್ಲ, ಮಕ್ಳಾಗಿದ್ದಾರೆ. ಮಳೆ ಬೆಳೆ ಎಲ್ಲಾನು ಸಿಗುತ್ತೆ. ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿದೆ. ಅದರಿಂದ ಇಷ್ಟೊಂದು ಜನ ಸೇರಿ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಸರ್ ವಾಪಸಂದ್ರದಿಂದ ಚಿಕ್ಕಬಳ್ಳಾಪುರ, ಗಂಗಮ್ಮನ ಗುಡಿ ಎಲ್ಲ, ಇದು ಗೂಳ್ ಮಾರ್ಕೆಟ್ ಎಲ್ಲ ಹಿಂಗೆ ಗೌರ್ಮೆಂಟ್ ಆಸ್ಪತ್ರೆಯಿಂದ ಬಂದಿದೆ ಸರ್. ಸರ್ ಒಂದು 600 700 ಜನ ಸೇರಿದೆ ಸರ್. ಹ್ಞೂ ಸರ್. ಚಿಕ್ಕಬಳ್ಳಾಪುರ ನಮ್ದು. ನಾವು ಇದು ಗಂಜಿ ಪೂಜೆ ಸ್ಟಾರ್ಟ್ ಆದಾಗ ಮಳೆಗಿಲ್ಲ. ಅವಕ್ಕ 1 ತಿಂಗಳು ಮಳೆ ಇರಲಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾವು ಗಂಜಿ ಪೂಜೆ ಇದು ಕೈವಾರ ತಾತ ದೇವಸ್ಥಾನ ಹತ್ರದಿಂದ ಫಸ್ಟ್ ಅಲ್ಲಿ ಮಾಡಿದ್ವಿ. ಅಲ್ಲಿಂದ ನಾವು ಇಲ್ಲಿ ಮಾಮೂಲಿ ಯಾವಾಗಲೂ ಇಲ್ಲಿ ಬಂದೇ ನಾವು ಮೆರವಣಿಗೆ. ಇಲ್ಲಿಂದ ಬಂದು ನಾವು ಚಿಕ್ಕಬಳ್ಳಾಪುರ ಒಂದ್ ರೌಂಡ್ ಬಂದ್ಬಿಡ್ತೀವಿ. ಆವತ್ತಿನ ದಿನ ಇಲ್ಲಿ ಬಂದ ತಕ್ಷಣ ಮಳೆ ಅಂದ್ರೆ ಅಂತ ಇಂತ ಮಳೆ ಅಲ್ಲ, ತುಂಬಾ ಮಳೆ ಬಂದಿತ್ತು. ಆವಾಗ್ಲಿಂದ 12 ವರ್ಷದಿಂದನೂ ಗಂಜಿ ಪೂಜೆ ಗಂಜಿ ಪೂಜೆ ಮಾಡ್ತಾನೆ ಇದ್ದೀರಿ. ಮಕ್ಳಾಗ್ತಾ ಇದ್ದಾರೆ, ಮದುವೆಗಳಾಗ್ತಾ ಇದಾವೆ. ಆರೋಗ್ಯಗಳಿಲ್ಲ ಅಂದ್ರೆ ಆರೋಗ್ಯಗಳು ಸರಿಪಡಿಸ್ತಾ ಇದ್ದಾಳೆ ನಮ್ಮಮ್ಮ, ನಮ್ಮ ತಾಯಿ. ಈಗ ಮಂಜುಳಮ್ಮ ಅವರು ಇಲ್ಲಿ ದೇವಸ್ಥಾನ ಇನ್ನೂ ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ 3 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಿ. ಆ ಮಹಾತಾಯಿ ಮಾಡಿಸ್ಕೊಂತಲೇ ಮಾಡೋದು ನಮ್ಗೆ ಅದು ನಂಬಿಕೆ ಇದೆ. ಹಂಗಾಗಿ ಎಲ್ಲಾರು ಹೆಣ್ಮಕ್ಳು ಸಲ್ಕರಿಸಣೆ ಮಾಡಿ ಏನೋ ಗಂಜಿ ಪೂಜೆನ ನಾವು ಅದ್ದೂರವಾಗಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀವಿ. ಗಂಜಿ ಪೂಜೆ ಮಾಡಿದ್ರೆ ಮಳೆ ಬರ್ತದೆ. ನಮ್ಗೆ ಅನುಭವ ಇದೆ ಅದೇ ಅಂತ ನಮ್ಮ ನಂಬಿಕೆ ಇದೆ. ಅದು ಆ ನಂಬಿಕೆಯಿಂದ ನಾವು ವರ್ಷ ಎಷ್ಟೇ ಕಷ್ಟ ಆದ್ರೂ ಮಾಡ್ತಾ ಇದೀವಿ ಗಂಜಿ. ನಮ್ಮ ಹೆಸರು ರತ್ನಮ್ಮ. ಪರಾಶಕ್ತಿ. ನನ್ನ ಹೆಸರು ಗಂಗಾ. ನಾವು ಒಂದು ಚಿಕ್ಕಬಳ್ಳಾಪುರದಲ್ಲಿ ಗಂಗಮ್ಮ ಗುಡಿ ರೋಡಲ್ಲಿ ಇರೋದು. ವರ್ಷನೂ ಇಲ್ಲಿ ಗಂಜಿ ಪೂಜೆ ಮಾಡ್ತೀವಿ. ಮತ್ತೆ ಓಂ ಶಕ್ತಿ ಸೀಸನ್ ಅಲ್ಲಿ ಮಾಲೆಗಳು ಹಾಕ್ತಿವಿ. ಗುರುಶಕ್ತಿ ಬಂದು ನಮ್ಗೆ ಮಂಜುಳಮ್ಮ ಅವರು ಯಾವಾಗ್ಲೂ 40 ಬಸ್ ಮಾಡ್ಕೊಂಡು ಹೋಗ್ತೀವಿ. ನಮ್ದು ನಾವು ಸಪರೇಟ್ ಮಾಡ್ಕೊಂಡು ಹೋಗ್ತೀವಿ, ಅವರು 40 ಬಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇ ಎಲ್ಲಾರು ಮಾಲೆಗಳು ಹಾಕೋದು ಎಲ್ಲಾರ್ಗು ಒಳ್ಳೇದಾಗಿದೆ. 1 ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಹೋದ್ ವರ್ಷದಲ್ಲಿ ಅವರು 500 ಮಾಲೆಗಳನ್ನ ಹಾಕಿದ್ರು. ಈ ಸಲ 7,800 ಮಾಲೆ ಆಗಿದೆ. ವರ್ಷಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಅಂತ ಆಗ್ತಾ ಇಲ್ಲ. ಆ ಅಮ್ಮಂಗೆ ಏನಾದ್ರೂ ಭಕ್ತಿಯಿಂದ ಬೇಡ್ಕೊಂಡಿರೋದು ನೆರವೇರಿಸಿದೆ. ಏನೇ ಕೇಳ್ಕೊಳ್ಳಿ ವರವನ್ನು ಕೊಟ್ಟಿದ್ದಾಳೆ. ಅಂದ್ರೆ ಅದೇ ತರಾನೇ ನಾವು ಭಕ್ತಿಯಿಂದ ಮಡಿಯಿಂದ ಪೂಜೆಯನ್ನು ಪುನಸ್ಕಾರವನ್ನು ಮಾಡ್ಬೇಕು. ಇಷ್ಟ ಹೇಳಿ ಅದು ನಮ್ಗೆ ಆ ಅಮ್ಮ ಬಂದು ಸಂತೋಷವಾಗಿ ಪುಳಿಯ ತರ ಎನರ್ಜಿ ಕೊಟ್ಟು, ಓಂ ಶಕ್ತಿ ಅಂದ್ರ ಹೆಸರು ಕೇಳಿದ ತಕ್ಷಣನೇ ನಮ್ಗೆ ಎಲ್ಲಿಲ್ದಿರೋದು ಹುಮ್ಮಸ್ ಬರುತ್ತೆ. ಡ್ಯಾನ್ಸ್ ಆಡ್ಬೇಕ ಅನ್ಸುತ್ತೆ. ಅದಕ್ಕೋಸ್ಕರನೇ ನಾವು ಎಲ್ಲಾ ಹೆಣ್ಮಕ್ಳುನು, ಬೇರೆಯವ್ರು ಏನ್ ಅನ್ಕೊಂತಾರೋ ಗೊತ್ತಿಲ್ಲ, ಅಂದ್ರೆ ಆ ಓಂ ಶಕ್ತಿ ಸೀಸನ್ ಅಲ್ಲಿ ಮತ್ತೆ ಗಂಜಿ ಪೂಜೆ ಸೀಸನ್ ಅಲ್ಲಿ ನಾವು ಡ್ಯಾನ್ಸ್ ಆಡಿ ಕುಪ್ಪಳಿಸಿ ಕುಣಿದು ಸಂತೋಷ ಪಡ್ತೀವಿ. ಇಷ್ಟು ಹೇಳಿ ಮಾತು ಮುಗಿಸ್ತೀವಿ. ನನ್ನ ಹೆಸರು ಅರುಣ ಅಂತ. ನಾವು ಚಿಕ್ಕಬಳ್ಳಾಪುರದಿಂದ ಒಂದು 20 ವರ್ಷದಿಂದ ನಾವು ಓಂ ಶಕ್ತಿ ನಾವು ಮಾಡ್ತಾ ಇದ್ದೀವಿ. ನಾವು ಮಂಜಮ್ಮ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು. ಅಮ್ಮಮ್ಮಂಗೆ ಅವಾಗ 15 ಜನ 10 ಜನ ಬರ್ತಾ ಇದ್ರು. ಎಲ್ಲಾರು ಏನೇನೋ ಅನ್ಕೊಂತಾರೆ. ನಾವ್ ಮಾತ್ರ ಅಮ್ಮನ್ ಬಿಟ್ಟಿಲ್ಲ. ನಮ್ಗ ಅಮ್ಮ ನಮ್ಗ್ ಒಳ್ಳೇದ್ ಮಾಡಿದಾಳೆ. ನಾವು ಮಂಜಮ್ಮ ಅಂತೂ ಇಲ್ಲಿ ವಾಸರದಲ್ಲಿ ದೇವಸ್ಥಾನ ಆಗ್ಬೇಕಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಅದ್ ಆಗ್ತಾ ಇಲ್ಲ. ಮುಂದಕ್ಕೆಲ್ಲ ದೊಡ್ಡವ್ರನ್ನೆಲ್ಲ ನಾವು ಕೇಳಿದೀವಿ, ದೇವಸ್ಥಾನ ಮಾಡ್ಕೊಡ್ರಿ ಅಂತ ಕೇಳ್ಕೊಂತ ಇದೀವಿ. ಇಲ್ಲಿ ಇಟ್ಟಿದೀವಿ, ಇಲ್ಲಿ ಮಾಡ್ತಾ ಇದೀವಿ. ಈ ಗಂಜಿ ಪೂಜೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಮಕ್ಳಾಗ್ದಿದ್ದವ್ರಿಗೆ ಗಂಜಿ ಎತ್ತಿದ್ರೆ ಮಕ್ಳಾಗುತ್ತೆ ಅಂತಾರೆ. ಮಳೆ ಬರುತ್ತೆ ಅಂತಾರೆ, ನಮ್ಗ್ ಒಳ್ಳೇದಾಯ್ತು ಅಂತ ಅಂತಾರೆ. ಮತ್ತೆ ಮದ್ವೆ ಆಗಿದ್ದವ್ರಿಗೆ ನಮ್ ಮದ್ವೆ ಆಯ್ತು ಅಂತ, ನಾವ್ ಎತ್ತಿದ್ಗೆ ತಕ್ಷಣ ಮದ್ವೆ ಆಯ್ತು ಅಂತ ಅನ್ಕೊಂತ ಇದಾರೆ. ಹಂಗಾಗಿ ನಮ್ಗ್ ಸಂತೋಷ ಆಗ್ತಾ ಇದೆ. ನಮ್ಗೆ ಆ ದೇವ್ರು ನಮ್ ಮೈ ಮೇಲೆ ಬರುತ್ತೋ ಗೊತ್ತಿಲ್ಲ. ನಮ್ಗ ಸಂತೋಷ. ಆ ಅಮ್ಮ ಬಂದು ಆ ಸುದ್ದಿ ಅಂದ್ರೆ ನಮ್ಗೇನೋ ಒಂಥರ, ನಾವಿವಾಗ ಅಮ್ಮನ ಮನೆ ಹುಟ್ಟದ ಮನೆಗೆ ಹೆಂಗ್ ಹೋದ್ರೆ ಎಷ್ಟು ಖುಷಿ ಆಗಿರ್ತೀವೋ ಅಷ್ಟು ಖುಷಿ. ನಂಗೆ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರ್ತೈತೆ. ಅಷ್ಟು ಅದ್ದೂರಿಯಾಗಿ ನಾವು ಮಾಡ್ತಾ ಇದೀವಿ. ನಮ್ಗ ಆ ತಾಯಿ ಒಳ್ಳೇದ್ ಮಾಡ್ತಾ ಇದ್ದಾಳೆ.
ನಾವ್ ಚೆನ್ನಾಗಿದ್ದೀವಿ, ಎಲ್ಲಾನು ಚೆನ್ನಾಗಿಟ್ಟಿರ್ಲಿ ಅಷ್ಟೇ ನಾವ್ ಯಾವ ಕೇಳ್ಕೊಳ್ಳೋದು. ತರ ಡ್ಯಾನ್ಸ್ ಆಡ್ದೇನೆ? ನಾ ಚೆನ್ನಾಗ್ ಆಡ್ತೀನಿ, ಇದೆ ಅಲ್ಲ ನಾನು ಇವತ್ತಲ್ಲ ಅವತ್ತಿಂದಾನೇ ಡ್ಯಾನ್ಸ್ ಆಡ್ತೀನಿ. ನಾನು ಇದು ಸ್ವಲ್ಪನೇ ಕುಣಿದಿರೋದು ಕುಣಿದ್ರೆ ಅದು ಇನ್ನೊಂದ್ ತರ ಇರುತ್ತೆ, ಬೈಕೊಂತಾರೆ ಜನ, ಏನ್ ಹಿಂಗ್ ಕುಣಿತಾರೆ ಏನು ಅಂತಾರೆ. ಆಮೇಲೆ ನಮ್ಗೆ ಆ ಸಂತೋಷ ಇದೆ, ನಾವ್ ಕುಣಿಬೇಕು, ನಾವ್ ಕುಣಿತೀವಿ. ಆ ಅಮ್ಮನ್ ನಮ್ಗೆ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾಳೆ, ನಾವ್ ಸಂತೋಷವಾಗಿರ್ತೀವಿ. ಪರಾಶಕ್ತಿ